ಚಿನ್ನವು ಈಗ ವಿಶ್ವದ ಎರಡನೇ ಅತಿ ದೊಡ್ಡ ಮೀಸಲು ಸ್ವತ್ತಾಗಿ ಹೊರಹೊಮ್ಮಿದೆ. ಯುರೋವನ್ನ ಹಿಂದಿಕ್ಕಿ ಮತ್ತು ಯುಎಸ್ ಡಾಲರ್ನಂತಹ ಸ್ಥಾನವನ್ನ ಗಳಿಸಿದೆ. ಈ ಪರಿವರ್ತನೆಯು ಜಾಗತಿಕ ಆರ್ಥಿಕತೆಯಲ್ಲಿ ಮುಖ್ಯ ಬದಲಾವಣೆಯನ್ನ ಸೂಚಿಸುತ್ತದೆ. ಕಳೆದ 3 ವರ್ಷದಲ್ಲಿ ಕೇಂದ್ರ ಬ್ಯಾಂಕ್ ನಿರಂತರವಾಗಿ ತಮ್ಮ ಚಿನ್ನದ ನಿಕ್ಷೇಪವನ್ನ ಹೆಚ್ಚಿಸಿದೆ. ಇದು ವಾರ್ಷಿಕವಾಗಿ 1000 ಟನ್ಗಳನ್ನ ದಾಟಿದೆ. ಈ ಏರಿಕೆ ಆಕಸ್ಮಿಕವಲ್ಲ. ವಿಶೇಷವಾಗಿ ಹೆಚ್ಚುತ್ತಿರುವ ಭೌಗೋಳಿಕ ರಾಜಕೀಯ ಉದ್ವಿಗ್ನತೆಗಳು, ಹಣದುಬ್ಬರ ಅಪಾಯಗಳು ಮತ್ತು ಆರ್ಥಿಕ ನಿರ್ಬಂಧಗಳ ಭಯದ ನಡುವೆ ಇದು ಫಿಯೆಟ್ ಕರೆನ್ಸಿಗಳ ಮೇಲಿನ ಅತಿಯಾದ ಅವಲಂಬನೆಯನ್ನ ಕಡಿಮೆ ಮಾಡಲು ರಾಷ್ಟ್ರಗಳ ಕಾರ್ಯತಂತ್ರದ ನಡೆಯನ್ನ ಪ್ರತಿಬಿಂಬಿಸುತ್ತದೆ. ಚೀನಾ, ಭಾರತ, ಟರ್ಕಿ ಮತ್ತು ಇತರ ಹಲವಾರು ದೇಶಗಳು ಈ ವೈವಿಧ್ಯೀಕರಣವನ್ನ ಮುನ್ನಡೆಸುತ್ತಿವೆ. ಜಾಗತಿಕ ನೀತಿ ದೃಷ್ಟಿಕೋನದಿಂದ ಚಿನ್ನದ ಆದ್ಯತೆಯು ಕರೆನ್ಸಿ ಆಧಾರಿತ ಮೀಸಲುಗಳಿಂದ ಸ್ಪಷ್ಟವಾದ ಸ್ಥಿರ ಮೌಲ್ಯದ ಸ್ವತ್ತುಗಳಿಗೆ ಕ್ರಮೇಣ ಬದಲಾವಣೆಯನ್ನ ಸೂಚಿಸುತ್ತದೆ. ಆರ್ಥಿಕ ಅನಿಶ್ಚಿತತೆ ಮತ್ತು ಬದಲಾಗುತ್ತಿರುವ ಅಧಿಕಾರದ ಚಲನಶೀಲತೆಯನ್ನ ಎದುರಿಸುತ್ತಿರುವ ಜಗತ್ತಿನಲ್ಲಿ ಚಿನ್ನವು ಇನ್ನು ಮುಂದೆ ಕೇವಲ ಒಂದು ಸರಕಲ್ಲ. ಇದು ಆರ್ಥಿಕ ಸಾರ್ವಭೌಮತ್ವ ಮತ್ತು ಭೌಗೋಳಿಕ ರಾಜಕೀಯ ತಂತ್ರದ ಸಾಧನವಾಗಿದೆ.